ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಥಮ ವಾರ್ಷಿಕೋತ್ಸವದ ಪ್ರತಿಯೊಬ್ಬರಿಗೂ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತೇನೆ. ಇಲ್ಲಿ ಆರೋಗ್ಯ ಸೇವೆ ನೀಡಿ ರೋಗಿಗಳನ್ನು ರೋಗಮುಕ್ತ ಮಾಡಿ ರೋಗಗಳಿಗೆ ಎಲ್ಲ ಸೌಲಭ್ಯವನ್ನು ಕೊಟ್ಟು ನೋವಿಗೆ ತ್ರಾಸಿಗೆ ಮಲಮ ಹಚ್ಚಿ ಜೀವ ನೀಡಿ ಹೆಸರಿನಂತೆ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ ಎಂದು ಹೇಳಲು ಬಹಳ ಹೆಮ್ಮೆ ಅನಿಸುತ್ತದೆ. ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿದ್ದಾರೆ. ನಮ್ಮ ತಮ್ಮರಾದ ಡಾಕ್ಟರ್ ಅಜಯ್ ಗುತ್ತೇದಾರ್ ತಮ್ಮವರು, ಡಾಕ್ಟರ್ ಶಿಫಾಲಿ ತಂಗಿಯವರು ಮತ್ತು ಡಾಕ್ಟರ್ ದಿವ್ಯಾ ತಂಗಿಯವರು ಇವರೆಲ್ಲರೂ ಕೂಡಿ ಭಾಳ ಶ್ರದ್ಧೆ ಸೇವೆ ನೀಡಿ ಯಶಸ್ವಿಯಾಗಿ ಮಾಡಿ ಸಾಧನೆಗಂಡಿದ್ದಾರೆ. ಅದಕ್ಕಂತಲೇ ಇವತ್ತು 1 ವರ್ಷ ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತ ಹೇಳಲು ಹೆಮ್ಮೆ ಆಗುತ್ತದೆ. ವೈದ್ಯೋ ನಾರಾಯಣ ಹರಿ ಎನ್ನುವಂತೆ ವೈದ್ಯರು ಅಂದ್ರೆ ಹರಿ ದೇವರ ಸಮಾನ ಎನ್ನುತ್ತಾರೆ. ಯಾಕೆಂದರೆ ರೋಗಿಯನ್ನು ರೋಗ ನೋವನ್ನು ಮುಕ್ತ ಮಾಡಿ ದುಃಖ ದೂರ ಮಾಡಿ ಜೀವ ಕೊಡೋದಕ್ಕೆ ವೈದ್ಯ ನಾರಾಯಣ ಹರಿ ಅಂತ ಅಂದರೆ ಡಾಕ್ಟ್ರಿಗಳಿಗೆ ದೇವರ ಸಮಾನ ಎಂದು ಕಾಣಲಾಗಿದೆ. ಯಾಕಂದ್ರೆ ಅವ್ರು ನಮ್ಗೆ ಜೀವ ಕೊಡ್ತಾರಲ್ಲ, ತಮ್ಮದೆಲ್ಲ ಸೇವೆ ಕೊಡ್ತಾರಲ್ಲ, ಅದಕ್ಕೆ ದೇವರ ಸ್ಥಾನ ಡಾಕ್ಟ್ರಿಗಿದೆ. ಇಲ್ಲಿ ಡಾಕ್ಟರ್ ಸರ್ವಿಸ್ ಟು ಹ್ಯುಮ್ಯಾನಿಟಿ ಸರ್ವಿಸ್ ಟು ಗಾಡ್ ಎನ್ನುವಂತೆ ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ ಅವರು ಹ್ಯುಮ್ಯಾನಿಟಿ ಹೇಳಿದ್ರು ದಯವೇ ಧರ್ಮ ಮೂಲವಯ್ಯ ಅನ್ನಂತೆ ದಯ ತೋರಿಸಿ ಬಡಿ ಮಕ್ಕಳಿಗೂ ರೋಗಿಗಳಿಗೆ ಸಂತೈಸಿ ಕಡಿಮೆ ವೆಚ್ಚದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಮಾನವೀಯತೆಯ ಮೌಲ್ಯ ಎತ್ತಿ ಹಿಡಿದಾರೆ ಇಲ್ಲಿನ ಡಾಕ್ಟರ್ಸು ಮತ್ತು ಇಲ್ಲಿ ಸಿಬ್ಬಂದಿ ಅಂತ ಹೇಳಲು ಹೆಮ್ಮೆ ಆಗುತ್ತದೆ. ಅಜಯ್ ಗುತ್ತೇದಾರ್ ತಮ್ಮವರು ಡೈರೆಕ್ಟರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಮ್ಯಾನೇಜ್ಮೆಂಟ್ ಅವರು, ಸ್ಟಾಫ್ ಎಲ್ಲರೂ ಸರ್ವಿಸದಿಂದಲೇ ಮತ್ತು ತಮ್ಮ ಶ್ರದ್ಧಾ ಭಕ್ತಿಯಿಂದಲೇ ಈ 1 ವರ್ಷ ಯಶಸ್ವಿಯಾಗಿ ಕಂಡಿದ್ದಲ್ಲದೆ ಈ 1 ವರ್ಷವು 50 ವರ್ಷಗಳಿಗೆ ಹೀಗೆ ಯಶಸ್ವಿಯಾಗಿ ಬೆಳೆಸಿಕೊಂಡು ಜೀವಕ್ಕೆ ಬೆಳಗುತ್ತಾರೆ ಎಂದು ಜೀವಕ್ಕೆ ಬೆಳಗಾಗಿ ನಿಲ್ಲುತ್ತಾರೆ ಜೀವ ಆಸ್ಪತ್ರೆ ಅಂತ ಹೇಳಲಾಗುತ್ತದೆ. ಕಲ್ಯಾಣ ಕರ್ನಾಟಕಕ್ಕೆ ಇವರು ಹೆಸರು ಮಾಡ್ತಾರಂತ ಹೇಳಲು ನಮಗೆ ಹೆಮ್ಮೆ ಆಗುತ್ತದೆ. ಕೇರಿಂಗ್ ಫಾರ್ ಯು ಹೀಲಿಂಗ್ ಫಾರ್ ಲೈಫ್ ಎನ್ನುವಂತೆ ಸಾಧಿಸಿದ್ದಾರೆ. ಶರಣರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಗುತ್ತೇದಾರ್ ಮನೆತನ ಅಂದ್ರೆ ಬಹಳ ಹೆಸರುವಾಸಿ. ಅವರು ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ಬಹಳ ಸೇವೆ ಸಲ್ಲಿಸಿದ್ದಾರೆ. ಗುತ್ತೇದಾರ್ ಮನೆತನದವರು ಜಮುನಕ್ಕ ಮತ್ತು ಅವ್ರ ಸೊಸೆ ಮೊಮ್ಮಕ್ಕಳು ಮುದ್ದಾದ ಅವ್ರ ಸುಂದರವಾದ ಕುಟುಂಬ, ಅದರಂತೆ ಆದರ್ಶನ ಜೀವನ ಮತ್ತು ಜೀವ ಆಸ್ಪತ್ರೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸುತ್ತಾ ನಿಮ್ಮ ಈ ಶ್ರದ್ಧಾ ಸೇವೆ ಭಕ್ತಿ ಕರ್ತವ್ಯ ಹೀಗೆ ಮುಂದುವರೆಸಿರಿ. ನೀವು ಅನೇಕ 50 ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿವರೆಗೂ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಹಾರೈಸಿ ಶರಣರ ಆಶೀರ್ವಾದ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಎಷ್ಟರ ಮಟ್ಟಿಗೆ ವೇಗದ ಬದುಕಿನೊಳಗೆ ಬದುಕಾತೀವಿ ಅಂತಂದ್ರೆ ಉಣ್ಣಲು ಊಟ ಮಾಡಕ್ಕೂ ಕೂಡ ಪುರ್ಸತ್ತಿಲ್ಲ, ಮನೆಯವರ ಬಗ್ಗೆ ಯೋಚನೆ ಮಾಡಕ್ಕೂ ಕೂಡ ಪುರ್ಸತ್ತಿಲ್ಲ, ಹಡದ ತಂದೆ ತಾಯಿ ಬಗ್ಗೆನೂ ಕೂಡ ಯೋಚನೆ ಮಾಡುವಷ್ಟು ಪುರ್ಸತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಜಬ್ ತಕ್ रहेगा ಜಿಂದಗಿ ತಬ್ ತಕ್ ಪುರ್ಸತ್ ನ ಮಿಲೇಗಿ ಕಾಮ್ ಸೆ. ಎಲ್ಲಿ ತನ ಬದುಕಬೇಕಂತೀವಿ ಅಲ್ಲಿ ತನೂ ಕೂಡ ನಮಗೆ ಭಗವಂತ ಪುರ್ಸತ್ ಅನ್ನುವಂಥದ್ದೇ ಇಟ್ಟಿಲ್ಲ. ಅದರೊಳಗೂ ವಿಶೇಷವಾಗಿ ವೈದ್ಯರದು ಒಂದು ಹೆಜ್ಜೆ ಒಂದು ಗುಂಜಿ ಹೆಚ್ಚಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಅಂತಂದ್ರೆ ಬಹುತೇಕ ಬಹಳಷ್ಟು ಜನ ವೈದ್ಯರು ಕೂಡ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದ್ದಾರೆ ಅಂತಂದ್ರೆ ಬಹುಶಃ ಹೇಳಕ್ ಅಸಾಧ್ಯವಾಗಿರುವಂಥ ಮಾತು. ಸುಮಾರು 40-50 ವರ್ಷಗಳಿಂದ ಈ ಕಲಬುರಗಿ ಮಹಾನಗರದೊಳಗೆ 10 ರೂಪಾಯಿ ಚಾರ್ಜ್ ಇಟ್ಟುಕೊಂಡು ಬೇಸಿಕ್ ಚಾರ್ಜ್ ಇಟ್ಟುಕೊಂಡು ಬಹುಶಃ ಹಣ ಮುಖ್ಯ ಅಲ್ಲ ಗುಣ ಬಹಳ ಮುಖ್ಯ ಅನ್ನುವಂಥದ್ದನ್ನು ಕಲಬುರಗಿ ನಗರದೊಳಗೆ ಬಹುತೇಕ ಬಹಳಷ್ಟು ವೈದ್ಯರು ತೋರಿಸ್ಕೊಟ್ಟಿರುವಂಥ ಉದಾಹರಣೆಗಳಿದ್ದಾವೆ. ಬಹುಶಃ ಅದರೊಳಗೂ ಕೂಡ ಇಲ್ಲಿ ವೇದಿಕೆ ಮೇಲೆ ಅಂಥವ್ರ ಮಕ್ಕಳು ಕೂಡ ಬಂದು ಕುಂತಿದ್ದಾರೆ. ಅದನ್ನು ಭಾಳ ಹೆಮ್ಮೆ ಅಂತ ಹೇಳ್ತೇನೆ. ಬಹುಶಃ ಇಂಥ ಸಂದರ್ಭದೊಳಗೆ ಹೇಳಕ್ಕೆ ಹೊರಟಿದ್ದೇನು ಅಂತಂದ್ರೆ ಜೀವ ಆಸ್ಪತ್ರೆ ಎಲ್ಲರಿಗೂ ಕೂಡ ಜೀವ ನೀಡುವಂಥ ಆಸ್ಪತ್ರೆಯಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಬಳಲ್ತಾ ಬಂದಿದ್ದಾರೆ ಬಹುಶಃ ಅವರೆಲ್ಲರಿಗೂ ಕೂಡ ಕೈ ಹಿಡಿದು ಅಪ್ಪಿಕೊಳ್ಳುವಂಥ ಭಾವ ಈ ಆಸ್ಪತ್ರೆ ಎಲ್ಲ ವೈದ್ಯರದಾಗಿದೆ ಅನ್ನುವಂಥದ್ದೇ ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಾಡಿನ ಎಲ್ಲ ಬಡವರಿಗಾಗಿರ್ಬೋದು ಅಥವಾ ವಿಶೇಷವಾಗಿ ಗುತ್ತೇದಾರ ಮನಿತನದ ಎಲ್ಲ ಹಿತೈಷಿಗಳಿಗೆ ಒಂದು ತಮ್ಮದೇ ಆಗಿರುವಂಥ ಆಸ್ಪತ್ರೆಯಾಗಿ ಬಹುಶಃ ಜೀವ ಹಾಸ್ಪಿಟಲ್ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ನಮಸ್ಕಾರಗಳು. ನಾವು ಫಸ್ಟ್ ಇಯರ್ ಆ್ಯನಿವರ್ಸರಿ ಮಾಡಿದ್ದೀವಿ ಜೀವ ಹಾಸ್ಪಿಟಲ್. ಅನೇಕ ಆಪ್ರೇಷನ್ಸ್ ಆಗಲಿ ಯಾವುದೇ ಒಂದು ಮೂಲೆ ಕಾಯಿಲೆ ಆಗಲಿ ಎಲ್ಲ ಕರೆಕ್ಟಾಗಿ ನೋಡಿ ಸರಿಪಡಿಸಿದ್ದೀವಿ. ನಾವು ಎಲ್ಲರೂ ಆಶೀರ್ವಾದದಿಂದ ನಾವು ಇನ್ನೂ ಅಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಮುಂದೆ ಹೋಗ್ಬೇಕಂತ ಇದ್ದೀವಿ. ಸರ್, 1 ವರ್ಷದ ಒಳಗಡೆ ಯಾವುದೋ ಡಿಫಿಕಲ್ಟೀಸ್ ಅಂತ ಕೇಸ್ಗಳು ಯಾವ್ದಾದ್ರು ಬಂದಿರೋ? ತುಂಬ ಡಿಫಿಕಲ್ಟಾಗಿ ಕೇಸ್ ಬಂದಿದೆ. ಸುಮಾರು 5 ಮಾಸ್ ಕ್ಯಾಶುಯಾಲಿಟಿ ಅಂತ ಹ್ಯಾಂಡಲ್ ಮಾಡಿದ್ದೀವಿ. ರಿಲೇಟಿವ್ಲಿ ಅರೌಂಡ್ 18 ಕೇಸಸ್ ಎಟ್ ಅ ಟೈಮ್ ಬಂದಿದೆ. ಆ್ಯಂಡ್ ಮತ್ತು ಲಿವರ್ ಗ್ರೇಡ್ 4 ಲ್ಯಾಸರೇಷನ್ ಆಗಲಿ, ಸ್ಪ್ಲೀನ್ ಲ್ಯಾಸರೇಷನ್ ಆಗಲಿ, ಅಂದರೆ ಕ್ರೇನಿಯೋಟಮಿ ಮಾಡಿದ್ದೀವಿ, ಅಂದರೆ ತಲೆಯಲ್ಲಿ ಬ್ಲೀಡ್ ಆಗಿದೆ.
ಸೊ ಅದೆಲ್ಲ ಅಂತಲೂ ರಿಕವರಿ ಮಾಡಿ 0 ಡೆತ್ ಅಂತ ನೋಡಿಬಿಟ್ಟು ನಾವು ಹ್ಯಾಂಡಲ್ ಮಾಡಿದ್ದೀವಿ. ಸೊ ವಿ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಟ್ರಾಮಾಸ್ ಆ್ಯಂಡ್ ಈವನ್ ಸೂಪರ್ ಸ್ಪೆಷಾಲಿಟಿ ಯೂನಿಟ್ಟಿಂದ ನಾವು ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಡೀಟೇಲ್ ಲುಕ್ ಆ್ಯಂಡ್ ನಮ್ಮ ನರ್ಸಿಂಗ್ ಕೇರ್ ಆದರೂ ತುಂಬ ಹೈ ಎಂಡ್ ನರ್ಸಿಂಗ್ ಕೇರಿಂದ ನಾವು ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಏನಂದರೆ ನಾವು ಹಾಸ್ಪಿಟಲ್ ಡಾಕ್ಟರ್ಸ್ ಆಗಲಿ ಎಷ್ಟೇ ನಾವು ವರ್ಕ್ ಮಾಡಿದ್ರು ನರ್ಸಿಂಗ್ ಕೇರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದಿ ಹಾಸ್ಪಿಟಲ್ ಇಂಡಸ್ಟ್ರಿ. ಆ ಹೈಜೀನ್ ಆಗಲಿ ಅದು ಮೇಂಟೈನ್ ಮಾಡೋದೇ ಜಾಸ್ತಿ ಇಂಪಾರ್ಟೆಂಟ್ ಇರೋದು. ಸೊ ಅದೆಲ್ಲ ನಾವು ಧ್ಯಾನ ಇಟ್ಕೊಂಡ್ಬಿಟ್ಟು ನಾವು ಈ ಥರ ಆದರೂ ಅಜಯ್ ಸರ್ ಆದರೂ ವಿ ಆರ್ ಇನ್ ಬೆಂಗಳೂರು ಹಾಸ್ಪಿಟಲ್ಸ್. ಸೊ ಆ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಯಾವ ಥರ ಹೈಜೀನ್ ಮೇಂಟೈನ್ ಮಾಡ್ತಾರೆ ಅದೆಲ್ಲ ನಾವು ನೋಡಿಬಿಟ್ಟು ವಿ ವಾಂಟ್ ಟು ಇಂಪ್ಲಿಮೆಂಟ್ ದ ಸೇಮ್ ಇನ್ ಗುಲ್ಬರ್ಗ. ಆ್ಯಂಡ್ ಅದೇ ಥರ ಏನಿದೆ ನಾವು ಒಂದೊಂದು ಸ್ಟೆಪ್ಸ್ ಎಟ್ ಎ ಟೈಮ್ ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿವಸ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ 1ನೇ ವಾರ್ಷಿಕೋತ್ಸವನ ಆಚರಿಸ್ತಾ ಇದ್ದೀವಿ. ಇವತ್ತು ಸುಮಾರು ಎಲ್ಲ ನಮ್ಮ ಗಣ್ಯರು ಹಾಗೂ ನಮ್ಮ ಚೀಫ್ ಗೆಸ್ಟ್ ಆದಂಥ ಅವಾಜಿ ಅವರು ಮತ್ತು ಬಡದಾಳಪ್ಪ ಅವರು, ಚನ್ನಗಿರಿ ಅಪ್ಪ ಅವರು ಮತ್ತು ಅನೇಕ ಜನರು ಭಾಗವಹಿಸಿದ್ದಾರೆ. ಖುಷಿ ಏನಾಗುತ್ತೆ ಅಂದರೆ ಕಡಿಮೆ ಟೈಮಲ್ಲಿ ನಾವು ಒಂದು ಒಳ್ಳೆಯ ಹಾಸ್ಪಿಟಲನ್ನು ಮಾಡಿದ್ದೀವಿ, ಒಳ್ಳೆಯ ಸರ್ವಿಸನ್ನು ನೀಡಿದ್ದೀವಿ. ಒಂದೇ ವರ್ಷದಲ್ಲಿ ನಾವು ಸುಮಾರು ಅಚೀವ್ಮೆಂಟ್ಸನ್ನು ಮಾಡಿದ್ದೀವಿ. ಅದರಲ್ಲಿ 500ಕ್ಕಿಂತ ಹೆಚ್ಚಾಗಿ ಆಪ್ರೇಷನ್ಸ್ ಮಾಡಿದ್ದೀವಿ, 2000ಕ್ಕಿಂತ ಹೆಚ್ಚಾಗಿ ಪೇಷಂಟ್ಸನ್ನು ಟ್ರೀಟ್ ಮಾಡಿದ್ದೀವಿ. ಅವರು ಒಳ್ಳೆಯ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಮತ್ತು ಇದೇ ಥರ ನಾವು ಮುಂದೆ ಬರುವ ವರ್ಷದಲ್ಲಿ ಹೆಲ್ತ್ ಕ್ಯಾಂಪ್ಸನ್ನು ಮಾಡಿಕೊಂಡು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡಿಕೊಂಡು ಇನ್ನೂ ಬೆಳಿಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದೆಲ್ಲ ಸಹಕಾರ ನಮ್ಮ ಸ್ಟಾಫ್ ಆಗಿರಲಿ, ನರ್ಸಸ್ ಆಗಲಿ, ಡಾಕ್ಟರ್ಸ್ ತಂಡ ಆಗಲಿ ಎಲ್ಲೂ ಸಹಕಾರ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ನಮ್ಮ ಬಂಧು ಬಾಂಧವರು ಭಾಗವಹಿಸಿದ್ದಾರೆ. ಅದಕ್ಕೆ ನಾನು ಧನ್ಯವಾದ ಹೇಳ್ತೇನೆ.